ಜೈಲಿನಲ್ಲಿ ಬಿಕ್ಲು ಕೊಲೆ ಆರೋಪಿ ಪ್ರದೀಪ್ ರೌಡಿಸಂ ಅನ್ನು ಮೆರೆದಿದ್ದಾನೆ. ಬಿಕ್ಲು ಕೊಲೆ ಆರೋಪಿಯಾಗಿದ್ದಂತಹ ಪ್ರದೀಪ್ ಈಗಾಗಲೇ ತಗಲಾಕೊಂಡಿದ್ದು ಪರಪನ ಅಗ್ರಹಾರದಲ್ಲಿ ಜೈಲೂಟವನ್ನ ಸವಿತಾ ಇದ್ದಾನೆ. ಆದರೆ ಇದೇ ಸಂದರ್ಭದಲ್ಲಿ ಸುರೇನ್ ಹಾಗೆ ಆದಿತ್ ಮಧು ಕಿರಣ್ ಮೇಲೆ ಪ್ರದೀಪ್ ಹಲ್ಲೆಯನ್ನ ಮಾಡಿದ್ದಾನೆ ಎನ್ನುವಂತ ಆರೋಪ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಜೈಲಿನಲ್ಲೇ ಹಲ್ಲೆ ಮಾಡಿದ್ದಾನಂತೆ ಪ್ರದೀಪ್. ಮೂಗು ಕಪಾಳಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾನಂತೆ ಪ್ರದೀಪ್. ಫೆಬ್ರವರಿ 18ರಂದು ಇಬ್ಬರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎನ್ಸಿಆರ್ ದಾಖಲಿಸಿದ್ದಾರೆ ಪರಪನ ಅಗ್ರಹಾರದ ಜೈಲಿನ ಸಿಬ್ಬಂದಿ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿತನಾಗಿರುವಂತಹ ಪ್ರದೀಪ್ ರೌಡಿಸಂ ತೋರಿಸಿದ್ದಾನೆ, ಅದು ಕೂಡ ಜೈಲಿನಲ್ಲಿ ಇದ್ಕೊಂಡೆ. ಹಳೆ ಕೇಸ್ನಲ್ಲಿ ಅಂದರೆ ಹಳೆ ದ್ವೇಷಗಳಿತ್ತಂತೆ. ಸುರೇನ್ ಹಾಗೆ ಆದಿತ್ ಮಧುಕಿರಣ್ ಮೇಲೆ ಇಬ್ಬರ ಮೇಲೂ ಕೂಡ ಪ್ರದೀಪ್ ಹಲ್ಲೆಯನ್ನು ಮಾಡಿದ್ದಾನೆ ಅಂತ ಆರೋಪ ಕೇಳಿ ಬರ್ತಾ ಇದ್ದು ಎನ್ಸಿಆರ್ ಕೂಡ ಈಗ ದಾಖಲು ಮಾಡಿದ್ದಾರೆ. ಮೂಗು ಹಾಗೆ ಕಪಾಳಕ್ಕೆ ಹೊಡೆದು ಹಲ್ಲೆಯನ್ನು ಮಾಡಿದ್ದಾನಂತೆ ಪ್ರದೀಪ್. ಫೆಬ್ರವರಿ 18ರಂದು ನಡೆದಂತಹ ಘಟನೆ ಇದು. ಇನ್ನು ಪರಪನ ಅಗ್ರಹಾರ ಜೈಲಿನ ಸಿಬ್ಬಂದಿ ಎನ್ಸಿಆರ್ ಅನ್ನ ದಾಖಲು ಮಾಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ. ಐದು ದಿನದ ಶಿಶುವನ್ನ ಬಿಟ್ಟು ಹೋಗಿದ್ದಾರೆ ಪೋಷಕರು. ಯಡಿಯೂರು ಸಿದ್ದಲಿಂಗೇಶ್ವರ ದೇಗುಲದ ಬಳಿ ಶಿಶು ಪತ್ತೆಯಾಗಿದೆ. ಹಸುಗೂಸನ್ನ ದೇವಸ್ಥಾನದ ಮುಂದೆ ಬಿಟ್ಟು ಹೋಗಿದ್ದಾರೆ. ತುಮಕೂರು ಜಿಲ್ಲೆಯ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬ್ಯಾಗ್ನಲ್ಲಿ ಗಂಡು ಮಗುವನ್ನ ತಂದಿಟ್ಟಿದ್ದಾರೆ ಪೋಷಕರು. ಇನ್ನು ಮಗು ಅಳ್ತಾ ಇದ್ದಂತೆ ಚೀರಾಟ ಶಬ್ದ ಕೇಳಿದ ಸಾರ್ವಜನಿಕರಿಗೆ. ಸ್ಥಳೀಯರು ಬಂದು ನೋಡ್ತಾ ಇದ್ದಂತೆ ಮಗು ಪತ್ತೆಯಾಗಿದೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಶಿಶುವಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿದ್ದು ಜಿಲ್ಲಾಸ್ಪತ್ರೆಗೆ ಕಂದಮ್ಮನನ್ನು ರವಾನಿಸಲಾಗಿದೆ.